ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಈ ಒಂದು ನಾವು ಮಾತನಾಡಲಿರುವ ವಿಷಯ ತುಂಬ ಮಹತ್ವದ್ದಾಗಿದೆ. ಡಿಸಿಪ್ಲಿನ್ನ ಮಹತ್ವ. ಅಂದರೆ ಡಿಸಿಪ್ಲಿನ್ ಅನ್ನೋದು ಮೋಟಿವೇಶನ್ಗಿಂತ ದೊಡ್ಡದು. ಶಿಸ್ತು ಎಂಬುದು ಪ್ರೇರಣೆಗಿಂತ ದೊಡ್ಡದಾಗಿದೆ. ಅದಕ್ಕಾಗಿ ಬಹುತೇಕ ಜನರು ಹೇಳ್ತಾರೆ, ನನಗೆ ಮೋಟಿವೇಶನ್ ಬಂದರೆ ಕೆಲಸ ಮಾಡ್ತೀನಿ, ಇಂದು ಮನಸ್ಸಿಲ್ಲ ನಾಳೆ ಶುರು ಮಾಡ್ತೀನಿ ಅಂತಾರೆ. ಆದರೆ ಜೀವನದಲ್ಲಿ ನಿಜವಾಗಿಯೂ ಯಶಸ್ಸು ಸಾಧಿಸಿದವರು ಯಾರಿದ್ದಾರೆ ಅಂದರೆ ಅವರು ಮೋಟಿವೇಶನ್ ಬರೋವರೆಗೂ ಕಾಯಲ್ಲ, ಶಿಸ್ತಿನಿಂದ ಕೆಲಸ ಮಾಡ್ತಾರೆ, ಡಿಸಿಪ್ಲಿನ್ಗೆ ಮಹತ್ವವನ್ನು ಕೊಡ್ತಾರೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಇದು ನಿಮ್ಮ ಜೀವನಕ್ಕೆ ಖಂಡಿತ ಸಹಾಯವಾಗುತ್ತೆ. ಮೋಟಿವೇಶನ್ ಅಂದರೆ ಏನು? ಮೋಟಿವೇಶನ್ ಅಂದರೆ ತಾತ್ಕಾಲಿಕ ಉತ್ಸಾಹ. ಎಕ್ಸಾಂಪಲ್, ಒಂದು ಒಳ್ಳೆಯ ಸ್ಪೀಚನ್ನು ಕೇಳಿದಾಗ, ಇನ್ಸ್ಪಿರೇಷನಲ್ ವಿಡಿಯೋ ನೋಡಿದಾಗ, ಅಥವಾ ಎಕ್ಸಾಮ್ ರಿಸಲ್ಟ್ ಅನ್ನೋದು ಕೆಟ್ಟಾಗ, ಯಾರಾದರೂ ಇನ್ಸಲ್ಟ್ ಮಾಡಿದಾಗ, ಆ ಸಮಯದಲ್ಲಿ ನಮಗೆ ಅನಿಸುತ್ತೆ, ಇಂದಿನಿಂದ ಇವತ್ತಿನಿಂದ ಜೀವನ ಬದಲಿಸ್ತೀನಿ, ನಾಳೆಯಿಂದ ಹಾರ್ಡ್ ವರ್ಕ್ ಶುರು ಮಾಡ್ತೀನಿ. ಆದರೆ ಏನಾಗುತ್ತೆ ಗೊತ್ತಾ? 2 ದಿನ 3 ದಿನ ಆ ಮೋಟಿವೇಶನ್ ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತೆ. ಯಾಕೆ ಹೀಗೆ? ಏಕೆಂದರೆ ಮೋಟಿವೇಶನ್ ಅನ್ನೋದು ಫೀಲಿಂಗ್ಸ್ ಮೇಲೆ ಅವಲಂಬಿತವಾಗಿದೆ. ಮನಸ್ಸು ಒಳ್ಳೆಯ ಮೂಡ್ನಲ್ಲಿ ಇದ್ದರೆ ಮೋಟಿವೇಶನ್ ಇದೆ. ಅದೇ ಮನಸ್ಸು ಟಯರ್ಡ್ ಆಗಿದ್ರೆ, ಲೇಜಿ ಆಗಿದ್ರೆ ಮೋಟಿವೇಶನ್ ಇರಲ್ಲ. ಅದಕ್ಕಾಗಿ ಮೋಟಿವೇಶನ್ ಮೇಲೆ ಮಾತ್ರ ನಂಬಿಕೆ ಇಟ್ಟವರು ಹೆಚ್ಚು ದಿನ ಕನ್ಸಿಸ್ಟೆನ್ಸಿ ಆಗಿರೋದು ತುಂಬ ಕಷ್ಟ. ಡಿಸಿಪ್ಲಿನ್ ಅಂದರೆ ಏನು? ಡಿಸಿಪ್ಲಿನ್ ಅಂದರೆ ಮನಸ್ಸು ಇಲ್ಲದಿದ್ದರೂ ಕೆಲಸ ಮಾಡೋದು ಡಿಸಿಪ್ಲಿನ್. ಮೂಡ್ ಇರಲಿ ಇಲ್ಲದಿರಲಿ, ಮೋಟಿವೇಶನ್ ಇರಲಿ ಇಲ್ಲದಿರಲಿ, ನಮ್ಮ ಕೆಲಸ ನಾವು ಮಾಡೋದೇ ಡಿಸಿಪ್ಲಿನ್. ಎಕ್ಸಾಂಪಲ್, ಬೆಳಗ್ಗೆ 5ಕ್ಕೆ ಎದ್ದುಕೊಳ್ಳೋದು, ದಿನವೂ ಸ್ಟಡಿ ಮಾಡೋದು, ಮೊಬೈಲ್ ಟೈಮನ್ನು ಲಿಮಿಟಾಗಿ ಇಟ್ಟುಕೊಳ್ಳೋದು, ಲಿಮಿಟಾಗಿ ಮೊಬೈಲ್ನ ಯೂಸ್ ಮಾಡೋದು, ಎಕ್ಸಸೈಸ್ ಮಾಡೋದು, ಇವೆಲ್ಲ ಮೋಟಿವೇಶನ್ನಿಂದ ಅಲ್ಲ, ಶಿಸ್ತಿನಿಂದ ಆಗುವಂತಹ ಕೆಲಸಗಳು. ಡಿಸಿಪ್ಲಿನ್ ಅನ್ನೋದು ಹ್ಯಾಬಿಟ್ ಆಗಿದೆ. ಹ್ಯಾಬಿಟ್ ಆಗಿದ್ಮೇಲೆ ಅದು ಆಟೋಮೆಟಿಕ್ ಆಗಿ ನಡೆಯುತ್ತದೆ. ಅದಕ್ಕಾಗಿ ಇದನ್ನು ಹ್ಯಾಬಿಟ್ ಆಗಿ ನೀವು ಇಟ್ಕೋಬೇಕು, ಡಿಸಿಪ್ಲಿನನ್ನು. ಮೋಟಿವೇಶನ್ ಯಾಕೆ ಸಾಕಾಗೋದಿಲ್ಲ? ಮೋಟಿವೇಶನ್ ಒಂದೇ ಯಾಕೆ ನಮಗೆ ಸಾಕಾಗೋದಿಲ್ಲ ಅಂದರೆ, ಒಂದು ಸತ್ಯವನ್ನು ಕೇಳಿ, ನೀವು ಪ್ರತಿದಿನ ಮೋಟಿವೇಟೆಡ್ ಆಗಿರೋದಿಲ್ಲ. ಟಾಪ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸಕ್ಸಸ್ಫುಲ್ ಬಿಸ್ನೆಸ್ ಪೀಪಲ್ಸ್ ಆಗಿರ್ಬೋದು, ಅಥ್ಲೆಟ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅಥವಾ IAS ಆಫೀಸರ್ ಆಗಿರ್ಬೋದು, ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗಿರ್ಬೋದು, ಅವರು ಪ್ರತಿದಿನ ಮೋಟಿವೇಶನ್ ಫೀಲಿಂಗ್ನಲ್ಲಿ ಇರ್ತಾರಾ? ಇಲ್ಲ. ಆದರೆ ಅವರು ಪ್ರತಿದಿನ ಕೆಲಸವನ್ನು ಮಾಡ್ತಾರೆ. ಏಕೆಂದರೆ ಅವರು ಮೋಟಿವೇಶನ್ ಮೇಲೆ ಅಲ್ಲ, ಡಿಸಿಪ್ಲಿನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮೋಟಿವೇಶನ್ ಅನ್ನೋದು ಟೆಂಪ್ರರಿ ಆಗಿದೆ, ಅದೇ ರೀತಿ ಮೂಡ್ ಬೇಸ್ಡ್ ಮೇಲೆ ಆಗಿದೆ, ರಿಯಲಿಯಬಲ್ ಆಗಿದೆ. ಡಿಸಿಪ್ಲಿನ್ ಅನ್ನೋದು ಪರ್ಮನೆಂಟ್ ಆಗಿದೆ, ಅದೇ ರೀತಿ ಇದು ಸಿಸ್ಟಮ್ ಬೇಸ್ಡ್ ಆಗಿದೆ, ಇದು ರಿಲಿಯಬಲ್ ಆಗಿದೆ. ಅಂದರೆ ಮೋಟಿವೇಶನ್ ಅನ್ನೋದು ಅನ್ರಿಲಿಯಬಲ್, ಇದು ಡಿಸಿಪ್ಲಿನ್ ಅನ್ನೋದು ರಿಲಿಯಬಲ್ ಆಗಿದೆ. ಅದಕ್ಕಾಗಿ ಡಿಸಿಪ್ಲಿನ್ ಅನ್ನೋದು ರಿಯಾಲಿಟಿಯನ್ನು ಕೊಡುತ್ತೆ. ಅದಕ್ಕಾಗಿ ಮೋಟಿವೇಶನ್ ನಿಮ್ಮನ್ನು ಸ್ಟಾರ್ಟ್ ಮಾಡಿಸುತ್ತೆ, ಡಿಸಿಪ್ಲಿನ್ ನಿಮ್ಮನ್ನು ಫಿನಿಶ್ ಮಾಡಿಸುತ್ತೆ. 4ನೇದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ಒಬ್ಬ ಸ್ಟೂಡೆಂಟ್ ಉದಾಹರಣೆಗೆ ತೆಗೆದುಕೊಳ್ಳೋಣ. ಎ ಒಬ್ಬ ಸ್ಟೂಡೆಂಟ್ ಮತ್ತು ಬಿ ಒಬ್ಬ ಸ್ಟೂಡೆಂಟ್. ಇದರಲ್ಲಿ ಎ ಸ್ಟೂಡೆಂಟ್ ಏನು ಮಾಡ್ತಾನಂದರೆ, ಮೋಟಿವೇಶನ್ ಬಂದಾಗ ಮಾತ್ರ ಓದುತ್ತಾನೆ, ಯೂಟ್ಯೂಬ್ ವಿಡಿಯೋ ನೋಡಿ ಇನ್ಸ್ಪೈರ್ ಆಗ್ತಾನೆ, 2-3 ದಿನ ಸ್ಟಡಿ ಮಾಡ್ತಾನೆ, ಮತ್ತೆ ಗ್ಯಾಪನ್ನು ಕೊಡ್ತಾನೆ. ಅದಕ್ಕಾಗಿ ಇನ್ನು ಬಿ ಸ್ಟೂಡೆಂಟ್ ಅನ್ನೋನು ಫಿಕ್ಸ್ಡ್ ಟೈಮ್ ಟೇಬಲ್ ಹಾಕೋತಾನೆ, ದಿನವೂ 2 ಗಂಟೆ ಕನ್ಸಿಸ್ಟೆನ್ಸಿಯಿಂದ ಓದ್ತಾನೆ, ಮೋಟಿವೇಶನ್ ಇಲ್ಲದಿದ್ದರೂ ಸ್ಟಡಿ ಮಾಡ್ತಾನೆ. ಎಕ್ಸಾಮ್ ಸಮಯಕ್ಕೆ ಇವರಲ್ಲಿ ಯಾರ ರಿಸಲ್ಟ್ ಒಳ್ಳೆಯದಾಗಿರುತ್ತೆ? ಯಾರ್ದು ರಿಸಲ್ಟ್ ಒಳ್ಳೆಯದಂದರೆ ಸ್ಪಷ್ಟವಾಗಿ ತಿಳಿಯುತ್ತೆ, ಸ್ಟೂಡೆಂಟ್ ಬಿ ರಿಸಲ್ಟೇ ಒಳ್ಳೆಯದಾಗಿರುತ್ತೆ. ಅಂದರೆ ಟ್ಯಾಲೆಂಟ್ ಅಲ್ಲ, ಲಕ್ ಅಲ್ಲ, ಇದರಲ್ಲಿ ಡಿಸಿಪ್ಲಿನ್ ಅನ್ನೋದು ಮುಖ್ಯವಾಗುತ್ತೆ. ಅದಕ್ಕಾಗಿ ಡಿಸಿಪ್ಲಿನ್ನಿಂದ ಬಿ ಸ್ಟೂಡೆಂಟ್ ರಿಸಲ್ಟ್ ಅನ್ನೋದು ಉತ್ತಮವಾಗಿರುತ್ತೆ. 5ನೇದು ಡಿಸಿಪ್ಲಿನ್ ನಿಮ್ಮ ಜೀವನ ಹೇಗೆ ಬದಲಿಸುತ್ತದೆ? ಡಿಸಿಪ್ಲಿನ್ ನಿಮ್ಮನ್ನು ಕನ್ಸಿಸ್ಟೆಂಟ್ ಆಗಿ ಮಾಡುತ್ತದೆ, ನಿರಂತರತೆಯನ್ನು ತರುತ್ತದೆ, ದಿನವೂ ಸ್ವಲ್ಪ ಪ್ರೋಗ್ರೆಸ್ ಅನ್ನು ತರುತ್ತೆ.
ಎರಡನೆಯದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುತ್ತದೆ. ನಾನು ನನ್ನ ಮಾತು ಉಳಿಸಿಕೊಂಡೆ ಅನ್ನೋ ಫೀಲಿಂಗ್ ನಿಮ್ಮಲ್ಲಿ ಬರುತ್ತದೆ. ಮೂರನೇದು ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತೆ. ಡಿಸಿಪ್ಲಿನ್ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ. ಲಾಸ್ಟ್ ಮಿನಿಟ್ ಪ್ರೆಷರ್ ಇರದೆ ಹಾಗೆ ನೋಡಿಕೊಳ್ಳುತ್ತದೆ. ಡಿಸಿಪ್ಲಿನ್ ರೆಸ್ಪೆಕ್ಟ್ ಅನ್ನು ತರುತ್ತದೆ. ನೀವು ಸೀರಿಯಸ್ ಅಂತ ಜನರಿಗೆ ಗೊತ್ತಾಗುತ್ತೆ. ಒಂದು ದಿನ ಡಿಸಿಪ್ಲಿನ್ ಇಲ್ಲದಿದ್ದರೆ ಒಂದು ದಿನ ಲೈಫ್ ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇರುವುದಿಲ್ಲ. ಆರನೆಯದು ಡಿಸಿಪ್ಲಿನ್ ಬೆಳೆಸಿಕೊಳ್ಳುವುದು ಹೇಗೆ? ಇದು ಅತಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಮೊದಲನೆಯದು ಸ್ಮಾಲ್ ಹ್ಯಾಬಿಟ್ಸ್ನಿಂದ ಶುರು ಮಾಡಿ. ಒಮ್ಮೆಲೆ ಲೈಫ್ ಚೇಂಜ್ ಮಾಡಬೇಡಿ. ದಿನಕ್ಕೆ 30 ನಿಮಿಷ ಸ್ಟಡಿ ಮಾಡಿ, 10 ನಿಮಿಷ ಎಕ್ಸಸೈಸ್ ಮಾಡಿ, ಮೊಬೈಲ್ ಯೂಸ್ ಮಾಡುವುದನ್ನು ಕಡಿಮೆ ಮಾಡಿ. ಸ್ಮಾಲ್ ಪ್ಲಸ್ ಡೈಲಿ ಅನ್ನೋದು ಬಿಗ್ ರಿಸಲ್ಟ್ ಆಗಿದೆ. ಸಣ್ಣದಾಗಿ ಪ್ರಾರಂಭಿಸಿ, ದಿನವೂ ಮಾಡಿ, ನಿಮಗೆ ದೊಡ್ಡ ರಿಸಲ್ಟನ್ನು ಕೊಡುತ್ತದೆ. ಎರಡನೆಯದು ಫಿಕ್ಸ್ಡ್ ರೊಟೀನ್ ಅನ್ನು ಇಟ್ಟುಕೊಳ್ಳಿ. ಒಂದು ನಿಖರವಾದ ಟೈಮನ್ನು ಡಿಸೈಡ್ ಮಾಡಿ. ಮುಂಜಾನೆ ಯಾವಾಗ ಏಳಬೇಕು, ಯಾವಾಗ ಎದ್ದು ಓದಬೇಕು, ಯಾವಾಗ ಮೊಬೈಲನ್ನು ನೋಡಬೇಕು, ಅವಕ್ಕೆಲ್ಲ ಫಿಕ್ಸ್ಡ್ ಟೈಮನ್ನು ಫಿಕ್ಸ್ ಮಾಡಿ. ರೊಟೀನ್ ಇದ್ದರೆ ಡಿಸಿಷನ್ ಫಟಿಗ್ ಅನ್ನೋದು ಕಡಿಮೆ ಆಗುತ್ತದೆ. ಮೂರನೆಯದು ಮೋಟಿವೇಶನ್ಗಾಗಿ ಕಾಯಬೇಡಿ. ಮನಸ್ಸು ಹೇಳುತ್ತೆ ಇಂದು ಬಿಡು, ನೀವು ಹೇಳಬೇಕು ಇಂದು ಮಾಡ್ತೀನಿ ಅಂತ. ನೀವು ಮನಸ್ಸಿಗೆ ಹೇಳಬೇಕು. ಮನಸ್ಸು ನಿಮ್ಮ ಬಾಸ್ ಅಲ್ಲ, ನೀವು ಮನಸ್ಸಿಗೆ ಬಾಸ್ ಆಗಿದ್ದೀರಾ. ಅದನ್ನು ನೆನಪಿಟ್ಟುಕೊಳ್ಳಿ. ನಾಲ್ಕನೆಯದು ಎನ್ವಿರಾನ್ಮೆಂಟ್ ಚೇಂಜನ್ನು ಮಾಡಿ. ಅಂದರೆ ಸ್ಟಡಿ ಟೇಬಲನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಮೊಬೈಲನ್ನು ನೀವು ಸ್ಟಡಿ ಮಾಡುವ ಜಾಗದಿಂದ ದೂರವಿಡಿ. ಡಿಸ್ಟ್ರಾಕ್ಷನನ್ನು ಕಡಿಮೆ ಮಾಡಿ. ಎನ್ವಿರಾನ್ಮೆಂಟ್ ಸ್ಟ್ರಾಂಗ್ ಆದರೆ ಡಿಸಿಪ್ಲಿನ್ ಅನ್ನೋದು ಈಸಿಯಾಗಿ ಬರುತ್ತೆ. ಐದನೇದು ಮಿಸ್ ಆದರೆ ಗಿಲ್ಟ್ ಬೇಡ. ಯಾವುದೇ ಸಮಯದಲ್ಲಿ ಮಿಸ್ಸಿಂಗ್ ಆದರೆ ಯಾವುದೇ ರೀತಿಯ ಗಿಲ್ಟನ್ನು ತಂದುಕೊಳ್ಳಬೇಡಿ. ಒಂದು ದಿನ ತಪ್ಪಾದರೆ ಏನಂತೆ ಗಿವ್ ಅಪ್ ಮಾಡಬೇಡಿ. ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗಿ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿ. ಪರ್ಫೆಕ್ಷನ್ ಮುಖ್ಯ ಅಲ್ಲ, ಕನ್ಸಿಸ್ಟೆನ್ಸಿ ಅನ್ನೋದು ಮುಖ್ಯವಾಗುತ್ತೆ. ಸ್ನೇಹಿತರೆ, ಮೋಟಿವೇಶನ್ ಒಂದು ಸ್ಪಾರ್ಕ್ ಅಷ್ಟೇ, ಆದರೆ ಡಿಸಿಪ್ಲಿನ್ ಅನ್ನೋದು ಒಂದು ಫೈರ್ ಇದ್ದ ಹಾಗೆ. ಮೋಟಿವೇಶನ್ ನಿಮಗೆ ಕನಸು ತೋರಿಸುತ್ತದೆ. ಡಿಸಿಪ್ಲಿನ್ ಆ ಕನಸನ್ನು ರಿಯಾಲಿಟಿಯಾಗಿ ನನಸು ಮಾಡುತ್ತದೆ. ಹಿಂದಿನಿಂದ ಒಂದು ಪ್ರಶ್ನೆ ನಿಮ್ಮನ್ನು ಕೇಳಿಕೊಳ್ಳಿ. ನಾನು ಮೋಟಿವೇಶನ್ಗಾಗಿ ಕಾಯ್ತಿದ್ದೀನಾ ಅಥವಾ ಡಿಸಿಪ್ಲಿನನ್ನು ಬಿಲ್ಡ್ ಮಾಡ್ತಿದ್ದೀನಾ? ನಿಮ್ಮ ಜೀವನ ಬದಲಿಸೋದು ಸ್ಪೀಚ್ ಅಲ್ಲ, ಯಾವುದೇ ವಿಡಿಯೋ ಅಲ್ಲ, ನಿಮ್ಮ ಡೈಲಿ ಡಿಸಿಪ್ಲಿನ್ ಆಗಿದೆ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಡಿಸಿಪ್ಲಿನನ್ನು ಶುರು ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.